ವೈದ್ಯ ಪತಿಯಿಂದಲೇ ಡಾಕ್ಟರ್ ಪತ್ನಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರೇಯಸಿಗಾಗಿ ಪತ್ನಿಯನ್ನ ಕೊಂದನ ಪಾಪಿ ಪತಿರಾಯ ಎಂಬ ಪ್ರಶ್ನೆ ಮೂಡ್ತಾ ಇದೆ. ವೈದ್ಯ ಪತಿಯಿಂದಲೇ ಡಾಕ್ಟರ್ ಪತ್ನಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನ್ನ ಪ್ರೇಯಸಿಗಾಗಿ ಪಾಪಿ ಪತಿರಾಯ ಕೊಲೆಯನ್ನ ಮಾಡದ್ನ ಎಂಬ ಪ್ರಶ್ನೆ ಮೂಡ್ತಾ ಇದೆ. ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಾ ಇದೆ. ಕೋಟ್ಯಾಂತರ ರೂಪಾಯಿ ಆಸ್ತಿಗಾಗಿ ಕೊಲೆ ನಡೀತಾ ಹಾಗಾದ್ರೆ ಪತ್ನಿ ಡಾಕ್ಟರ್ ಕೃತಿಕಾ ಕೊಲೆ ಮಾಡಿದ ಡಾಕ್ಟರ್ ಮಹೇಂದ್ರ ರೆಡ್ಡಿ ಅಕ್ರಮ ಸಂಬಂಧದ ಬಗ್ಗೆ ದೂರು ಕೂಡ ದಾಖಲಾಗಿದೆ. ಪೊಲೀಸರಿಗೆ ದೂರು ನೀಡಿರುವ ಮೃತ ಕೃತಿಕಾ ತಂದೆ ವೈದ್ಯ ಪತಿಯಿಂದಲೇ ಡಾಕ್ಟರ್ ಪತ್ನಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಟ್ವಿಸ್ಟ್ ಸಿಗ್ತಾ ಇದೆ. ತನ್ನ ಹೆಂಡತಿಯನ್ನ ತಾನೇ ಕೊಲೆ ಮಾಡಿದ್ನ ಎಂಬ ಬಗ್ಗೆ ಸಂಶಯ ಮೂಡ್ತಾ ಇದೆ. ಕೋಟ್ಯಾಂತರ ರೂಪಾಯಿ ಆಸ್ತಿ ಇತ್ತು ಕೃತಿಕಾ ಬಳಿ, ಹಾಗಾಗಿ ಆಸ್ತಿಗೋಸ್ಕರ ಕೊಲೆ ಮಾಡಿದ್ನ ಎಂಬ ಪ್ರಶ್ನೆ ಅಂತೂ ಸದ್ಯಕ್ಕೆ ಮೂಡ್ತಾ ಇದೆ. ಇದರ ಜೊತೆಗೆ ಅಕ್ರಮ ಸಂಬಂಧದ ಶಂಕೆ ಕೂಡ ವ್ಯಕ್ತ ಆಗ್ತಾ ಇದೆ. ಇನ್ನು ವೈದ್ಯ ಪತಿಯಿಂದಲೇ ಡಾಕ್ಟರ್ ಪತ್ನಿ ಕೊಲೆಯಾಗಿದೆ ಎಂಬ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಟ್ವಿಸ್ಟ್ಗಳು ಸಿಗ್ತಾ ಇದೆ. ಒಂದೊಂದೇ ವಿಚಾರಗಳಿಗೆ ಬಯಲಿಗೆ ಬರ್ತಾ ಇದೆ. ಕೋಟ್ಯಾಂತರ ರೂಪಾಯಿ ಆಸ್ತಿಯ ಒಡತಿಯಾಗಿದ್ಲು ಈ ಕೃತಿಕಾ, ಹಾಗಾಗಿ ಆಕೆಯ ಆಸ್ತಿಗೋಸ್ಕರ ಈ ರೀತಿಯಾಗಿ ಕೊಲೆ ಮಾಡದ್ನ ಪಾಪಿ ಪತಿರಾಯ. ಪ್ರೇಯಸಿಗಾಗಿ ಪತ್ನಿಯನ್ನ ನಿರ್ಲಕ್ಷ್ಯ ಮಾಡ್ತಿದ್ದ ಪತಿ. ಮದುವೆಗೂ ಮುಂಚೆ ಯುವತಿಯ ಜೊತೆ ಮಹೇಂದ್ರ ಸಂಬಂಧ ಇತ್ತಂತೆ. ಮದುವೆ ಬಳಿಕ ಸಂಬಂಧಕ್ಕೆ ಪತ್ನಿ ಅಡ್ಡಿ ಅಂತ ಕೊಲೆ ಮಾಡಿದ್ದಾನಂತೆ. ಸಣ್ಣ ಪುಟ್ಟ ವಿಚಾರಕ್ಕೆ ಡಾಕ್ಟರ್ ಕೃತಿಕಾ ಜೊತೆ ಪತಿ ಜಗಳ ಮಾಡ್ತಾ ಇದ್ನಂತೆ. ಮಗಳ ಸಾವಿನ ಬಗ್ಗೆ ಕೇಳಿದ್ರೆ ಕೃತಿಕಾ ತಂದೆಗೆ ನಿಂದನೆ ಮಾಡಿದ್ದಾನಂತೆ ಈ ಪಾಪಿ ಪತಿರಾಯ. ಹೋಗಿ ತಂದೆ ನನ್ನ ಮಗಳ ಸಾವು ಯಾವ ರೀತಿ ಆಯ್ತು ಅಂತ ಪ್ರಶ್ನೆ ಮಾಡಿದ್ರೆ ಅವ್ರನ್ನೇ ನಿಂದನೆ ಮಾಡಿದ್ನಂತೆ. ಮದುವೆಗೂ ಮುಂಚೆ ಯುವತಿಯ ಜೊತೆ ಮಹೇಂದ್ರ ಅಕ್ರಮ ಸಂಬಂಧ ಇಟ್ಕೊಂಡಿದ್ನಂತೆ. ಮದುವೆಯ ಬಳಿಕ ಸಂಬಂಧಕ್ಕೆ ಪತ್ನಿಯಲ್ಲಿ ಅಡ್ಡಿ ಆಗ್ತಾಳು ಅಂತ ಕೊಲೆಯನ್ನ ಮಾಡಿದ್ದಾನೆ ಎಂಬ ಶಂಕೆ ಸದ್ಯಕ್ಕೆ ವ್ಯಕ್ತ ಆಗ್ತಾ ಇದೆ. ಸಣ್ಣ ಪುಟ್ಟ ವಿಚಾರಕ್ಕೆ ಡಾಕ್ಟರ್ ಕೃತಿಕಾ ಜೊತೆ ಪತಿ ಯಾವಾಗಲೂ ಜಗಳ ಆಡ್ತಾ ಇದ್ನಂತೆ. ಏನಾದ್ರೂ ಒಂದು ಸಣ್ಣ ಪುಟ್ಟ ವಿಚಾರ ಸಿಕ್ಕಿದ್ರೆ ಸಾಕಂತೆ ಆ ಒಂದು ವಿಚಾರವನ್ನ ಮುಂದಿಟ್ಕೊಂಡು ಪ್ರತಿದಿನವೂ ಕೂಡ ಜಗಳ ಆಡ್ತಾ ಇದ್ನಂತೆ. ಈ ರೀತಿಯಾಗಿ ಟಾರ್ಚರ್ ಅನ್ನ ಕೊಡ್ತಾ ಇದ್ನಂತೆ. ಇನ್ನೇನಾದ್ರೂ ಈ ಮಗಳ ಸಾವಿನ ಬಗ್ಗೆ ಹೋಗಿ ತಂದೆ ಕೇಳಿದ್ರೆ ಹೇಗಪ್ಪ ಆಯ್ತು ನನ್ನ ಮಗಳ ಸಾವು, ಇದಕ್ಕೇನಪ್ಪ ಕಾರಣ, ಚೆನ್ನಾಗಿದ್ಲಲ್ಲ ಇದ್ದಕ್ಕಿದ್ದಂಗೆ ಸತ್ತೋದ್ರು ಅಂತಂದ್ರೆ ಏನಪ್ಪ ಕಾರಣ ಅಂತ ಕೇಳಿದ್ರೆ ಅವ್ರಿಗೆ ಬಾಯಿಗೆ ಬಂದಂಗೆ ಬೈದು ನಿಂದನೆಯನ್ನ ಮಾಡಿದ್ದಾನೆ. ಇಂಥ ಪತಿರಾಯ ನಿಜಕ್ಕೂ ಯಾರಿಗೂ ಬೇಡ, ನಾಚಿಕೆ ಆಗ್ಬೇಕು. ಅಂತವ್ನ ಮದುವೆನೇ ಆಗಬಾರ್ದಿತ್ತು. ಅಕ್ರಮ ಸಂಬಂಧ ಇಟ್ಕೊಳ್ಳೋ ಹಂಗಿದ್ರೆ ಅವಳ ಜೊತೆನೇ ಮದುವೆ ಆಗ್ಬೋದಾಗಿತ್ತಲ್ಲ. ಆಸ್ತಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ಬಿಡ್ತಾರೆ. ಇಂಥವ್ರನ್ನ ನೋಡಿ ನೀವು ಅಷ್ಟೇ ಬೇರೆಯವ್ರಿಗೆ ಯಾರಿಗಾರು ಮದುವೆ ಮಾಡ್ಕೊಡುವಾಗ ಸ್ವಲ್ಪ ಯೋಚನೆ ಮಾಡಿ, ಅವರ ಬ್ಯಾಕ್ಗ್ರೌಂಡ್ ಚೆಕ್ ಮಾಡಿ. ಕೇವಲ ಆಸ್ತಿ ಇದೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಮದುವೆ ಆಗಿ ಸಣ್ಣ ಪುಟ್ಟ ವಿಚಾರಕ್ಕೆ ಜಗಳ ಮಾಡಿಕೊಂಡು ಆಕೆಯನ್ನ ಕೊಲೆ ಮಾಡಿ ಆಕೆಯ ಸಾವಿಗೆ ಕಾರಣ ಆಗಿದ್ದಾನೆ ಈತ. ಅವರ ತಂದೆ ತಾಯಿಯ ಗೋಳು ಏನಾಗಬೇಕು, ಅವ್ರ ತಂದೆ ತಾಯಿಯನ್ನ ಯಾರು ಕೇಳ್ತಾರೆ? ಮಾರ್ತಹಳ್ಳಿಯಲ್ಲಿ ವಾಸವಾಗಿದ್ದ ಡಾಕ್ಟರ್ ಕೃತಿಕಾ ತಂದೆ ತಿಂಗಳಿಗೆ ಸುಮಾರು 40 ರಿಂದ 50 ಲಕ್ಷ ಬಾಡಿಗೆ ಬರ್ತಾ ಇತ್ತಂತೆ. ಶ್ರೀಮಂತ ಮುನಿರೆಡ್ಡಿಗೆ ಒಬ್ಬಳೇ ಮಗಳು ಡಾಕ್ಟರ್ ಕೃತಿಕಾ. ಮಗಳು ಕೃತಿಕಾಗೆ ಬರ್ತಿದ್ದ ಕೋಟ್ಯಾಂತರ ರೂಪಾಯಿ ಆಸ್ತಿ. ಪತ್ನಿಗೆ ವಿಚ್ಛೇದನ ನೀಡಿದ್ರೆ ಯಾವುದೇ ಆಸ್ತಿ ಬರಲ್ಲ. ಪತ್ನಿಗೆ ವಿಚ್ಛೇದನ ನೀಡಿದ್ರೆ ಯಾವುದೇ ಆಸ್ತಿ ಬರಲ್ಲ ಅಂತ ಆತನಿಗೆ ಗೊತ್ತಿತ್ತು. ಆಗ ಆಸ್ತಿ ಎಲ್ಲ ತನ್ನ ಹೆಸರಿಗೆ ಬರುತ್ತೆ ಅಂತ ಪ್ಲಾನ್ ಮಾಡ್ಕೊಂಡಿದ್ದ ಈತ. ಕೃತಿಕಾ ಸಾವಿನ ಸುದ್ದಿ ತಿಳಿದು ತಂದೆ ಮುನಿರೆಡ್ಡಿ ಅವರು ಕಂಗಾಲಾಗಿದ್ದಾರೆ. ಒಬ್ಬಳೇ ಮಗಳು, ಕಷ್ಟಪಟ್ಟು ಸಾಕಿ ಬೆಳೆಸಿ ಅವಳಿಗೆ ಚಿಕ್ಕ ವಯಸ್ಸಿನಿಂದಲೂ ಕೂಡ ಏನು ಕೇಳಿದ್ರು ಇಲ್ಲ ಅಂತ ಹೇಳ್ದೆ ಕೊಡಿಸಿ ಅಷ್ಟು ಮುದ್ದಾಗಿ ಸಾಕಿದಂತಹ ಮಗಳ ಸಾವು ಅಂತಂದ್ರೆ ಯಾವ ತಂದೆಗೆ ತಾನೇ ದುಃಖ ಆಗದೆ ಇರತ್ತೆ ಹೇಳಿ. ಅಷ್ಟು ಪ್ರೀತಿಯಿಂದ ಸಾಗಿದಂತಹ ಮಗಳನ್ನ ಸಾಯಿಸಿದ್ದಾನೆ ಅಂತಂದ್ರೆ ಏನ್ರಿ ಹೇಳಬೇಕು. ಮುದ್ದಾಗಿ ಸಾಕಿದಂತಹ ಮಗಳು ಹೋಗಿ ಮುದ್ದಾಗಿ ಸಾಕಿದಂತಹ ಗಿಣಿನ ತಗೊಂಡೋಗಿ ಗಿಡಗನ ಕೈಗೆ ಕೊಟ್ರೆ ಏನಾಗತ್ತೆ ನೋಡಿ, ಅಂತಹ ಪರಿಸ್ಥಿತಿ ಆಯ್ತು ಈಕೆಗೆ. ಕೋಟ್ಯಾಂತರ ರೂಪಾಯಿ ಆಸ್ತಿಯನ್ನ ಹೊಂದಿದ್ಲು ಕೃತಿಕಾ. ಯಾಕೆಂತಂದ್ರೆ ಶ್ರೀಮಂತ ಮುನಿರೆಡ್ಡಿಗಳು ಒಬ್ಬಳೇ ಮಗಳಿದ್ದು, ಒಬ್ಬಳೇ ಮಗಳಾಗಿದ್ರಿಂದ ಬಹಳ ಚೆನ್ನಾಗಿ ನೋಡ್ಕೊಂಡಿದ್ರು. ಆಕೆಗೆ ಬೇಕಾದಂಥ ಎಲ್ಲವನ್ನೂ ಕೂಡ ಕೊಡಿಸ್ತಾ ಇದ್ರು. ಏನೋ ನನ್ನ ಮಗಳು ಚೆನ್ನಾಗಿರ್ಲಿ, ಮದುವೆ ಮಾಡ್ಕೊಂಡು ಹೋದ್ರೆ ಸ್ವಲ್ಪ ಚೆನ್ನಾಗಿರ್ತಾಳೆ ಅಂದ್ಬಿಟ್ಟು ಮದುವೆ ಮಾಡಿಕೊಟ್ರೆ ಈ ರೀತಿಯಾಗಿ ಮುದ್ದಾಗಿ ಸಾಗಿದಂತಹ ಗಿಣಿನ ಗಿಡಗನ ಕೈಗೆ ತಗೊಂಡೋಗಿ ಕೊಟ್ಟಂಗಾಯ್ತು ನೋಡಿ ಪರಿಸ್ಥಿತಿ. ತಿಂಗಳಿಗೆ ಸುಮಾರು 40 ರಿಂದ 50 ಲಕ್ಷ ಬಾಡಿಗೆ ಬರ್ತಾ ಇತ್ತಂತೆ. ವೈದ್ಯ ಪತಿಯಿಂದಲೇ ಡಾಕ್ಟರ್ ಪತ್ನಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅನಸ್ತೇಶಿಯಾ ಕೊಟ್ಟು ಕೊಲೆ 6 ತಿಂಗಳು ನಾಟಕ ಆಡಿದ್ದಾನೆ ಈತ. ಏನೂ ಗೊತ್ತಿಲ್ಲದಂತೆ ನಾಟಕ ಮಾಡಿದ್ದ ಮಹೇಂದ್ರ. ಯುಟಿಆರ್ ಪ್ರಕರಣ ಅಂತ ಸೈಲೆಂಟ್ ಆಗಿದ್ರಂತೆ ಪೊಲೀಸರು.
ಖಾಕಿ ತನಿಖೆಯ ವೇಳೆ ಮಾವನ ಜೊತೆ ಎಂದಿನಂತೆ ಸಂಪರ್ಕ, ಅನುಮಾನ ಬಾರದಂತೆ ನಾಟಕ ಮಾಡ್ತಿದ್ದಂತೆ ಈ ಖತರ್ನಾಕ್ ಮಹೇಂದ್ರ ಎಷ್ಟೆಲ್ಲ ನಾಟಕ ಆಡಿದ್ದ ನೋಡಿ ಸ್ವಾಮಿ. ಅನುಮಾನ ಬರಬಾರ್ದು ಅಂದ್ಬಿಟ್ಟು ತನ್ನ ಮಾವನ ಜೊತೆನೂ ಕೂಡ ನಿರಂತರವಾಗಿ ಮಾತನಾಡ್ತಿದ್ರಂತೆ. ಈ ರೀತಿಯಾಗಿ ಆಸ್ಪತ್ರೆ ಏನಾದ್ರು ಡೆತ್ ಆದ್ರೆ UDR ಪ್ರಕರಣ ಅಂತ ದಾಖಲು ಮಾಡ್ಕೊಳ್ತಾರೆ. ಯಾಕೆಂತಂದ್ರೆ ಇಬ್ರು ಕೂಡ ಡಾಕ್ಟರ್ ಆಗಿದ್ರಿಂದ ಅವ್ರಿಗೆ ಮೊದಲೇ ಸ್ವಲ್ಪ ಆರೋಗ್ಯದಲ್ಲಿ ಸಮಸ್ಯೆ ಇತ್ತು. ಹಾಗಾಗಿ ಅವ್ರಿಗೆ ಟ್ರೀಟ್ಮೆಂಟ್ ಅನ್ನ ಈತನೇ ಕೊಡ್ತಾ ಇದ್ದ. ಸ್ವಲ್ಪ ಏರುಪೇರಾಯಿತು ಆರೋಗ್ಯದಲ್ಲಿ ಅಂತ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿದ್ದಾರೆ. ಆ ಸಂದರ್ಭದಲ್ಲಿ ಸಾವನ್ನಪ್ಪಿದ್ದಾರೆ. ಹಾಗಾಗಿ UDR ಪ್ರಕರಣವನ್ನ ದಾಖಲು ಮಾಡಿಕೊಂಡಿದ್ರು ಪೊಲೀಸರು. ಆದ್ರೆ ನೋಡಿ, 1 ವರ್ಷ ಬೇಕಾಯ್ತು ಈ ಒಂದು ಪ್ರಕರಣವನ್ನ ಭೇದಿಸೋದಕ್ಕೆ. ಈತನೇ ಕೊಲೆ ಮಾಡಿದ್ದು ಅಂತ ತಿಳಿದು ಬರೋದಕ್ಕೆ 1 ವರ್ಷ ಬೇಕಾಯ್ತು. ಅನಸ್ತೇಶಿಯಾ ಕೊಟ್ಟಿದ್ದಂತೆ. ಪತ್ನಿ ನೆನಪಿಗಾಗಿ ಆಕೆಯ ಫೋಟೋ, ಬಟ್ಟೆಗಳನ್ನು ಕೂಡ ಪಡೆದಿದ್ದಂತೆ. ಯಾವಾಗ್ಲೂ ಆಕೆಯ ನೆನಪು ಕಣ್ಣು ಮುಂದೆ ಇರಬೇಕು ಅಂತ ಆ ರೀತಿ ನಾಟಕ ಆಡಿದ್ದ ನೋಡಿ. ಮಾವನ ಮುಂದೆ ಅನುಮಾನ ಬರದಂತೆ ಅಳಿಯ ವರ್ತಿಸಿದ್ದಾನೆ. ಹಾಗಾಗಿ ಪಾಪ ಮಾವಂಗ್ ಡೌಟೇ ಬಂದಿಲ್ಲ. FSL ವರದಿಯಲ್ಲಿ ಈ ನಾಟಕ ಬಯಲಾಗಿದೆ. ಕೃತಿಕಾಳದ್ದು ಕೊಲೆ ಅಂತ FSL ವರದಿ ಬಂದಿದೆ. ಅಲ್ಲಿವರೆಗೂ ಕೂಡ ಯಾರಿಗೂ ಗೊತ್ತಾಗಿಲ್ಲ ಈಕೆಯದ್ದು ಕೊಲೆ ಅಂತ. ಆರೋಪಿಯನ್ನ ವಶಕ್ಕೆ ಪಡೆದು ಪೊಲೀಸರು ವಿಚಾರಣೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಅಲ್ಲಿವರೆಗೂ ಕೂಡ ಯಾರಿಗೂ ಕೂಡ ಒಂದು ಡೌಟ್ ಕೂಡ ಬಂದಿಲ್ವಂತೆ. ಯಾಕಂದ್ರೆ ಅಷ್ಟರ ಮಟ್ಟಿಗೆ ಎಲ್ಲರನ್ನೂ ಕೂಡ ನಂಬಿಸಿದ್ದ, ತನ್ನ ಮಾವನನ್ನೇ ನಂಬಿಸಿದ್ದ. ಏನು ಹೆಂಡತಿಯ ಫೋಟೋ ಆಗಿರಬಹುದು, ಬಟ್ಟೆ ಎಲ್ಲವನ್ನು ಕೂಡ ಹತ್ರ ಇಟ್ಕೊಂಡು ಪ್ರತಿದಿನ ನನ್ನ ಕಣ್ಮುಂದೆ ಬರ್ತಾಳೆ ನನ್ನ ಹೆಂಡತಿ ಅಂತ ನಾಟಕ ಆಡಿದ್ನಂತೆ. ಎಸೆ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾ ನಮ್ಮ ಪ್ರತಿನಿಧಿ ಅರುಣ್. ಕೃತಿಕಾ ಸಾವಿಗೆ ಸಂಬಂಧಪಟ್ಟಂತೆ ಸದ್ಯಕ್ಕೆ ಏನೆಲ್ಲ ಅಪ್ಡೇಟ್ ಲಭ್ಯ ಆಗ್ತಾ ಇದೆ ಅರುಣ್? ಖಂಡಿತ ಸಾಹಿತ್ಯ. ಯಾಕಂದ್ರೆ ವೈದ್ಯ ನಾರಾಯಣ ಹರಿ ಅನ್ನೋ ಗಾದೆ ಮಾತಿದೆ. ಅಂದ್ರೆ ವೈದ್ಯರನ್ನ ದೇವರ ತರ ಕಾಣಬೇಕಂತಾರೆ, ಮತ್ತೆ ವೈದ್ಯರು ಜನರ ಪ್ರಾಣವನ್ನು ಉಳಿಸ್ತಾರೆ ಅನ್ನೋ ಮಾತಿದೆ. ಆದ್ರೆ ಇಲ್ಲಿ ವೈದ್ಯನೇ ಮತ್ತೊಬ್ಬ ವೈದ್ಯನ ಪ್ರಾಣವನ್ನು ತೆಗೆದಿರುವಂತಹ ಘಟನೆ ಏನು ಬೆಂಗಳೂರಲ್ಲಿ ನಡೆದಿರುವಂತದ್ದು. ಯಾಕಂದ್ರೆ ಮಾರತ್ತಳ್ಳಿಯಲ್ಲಿ ಏನು ಕೃತಿಕಾ ಮತ್ತೆ ಮಹೇಂದ್ರ ರೆಡ್ಡಿ ಏನಿದೆ, ಇವರಿಬ್ರು 2024 ಕಳೆದ ವರ್ಷ ಮದುವೆ ಆಗ್ತಾರೆ. ಮತ್ತೆ ಈ ವರ್ಷ ಏಪ್ರಿಲ್ ನಲ್ಲಿ ಆಕೆಗೆ ಒಂದು ಅನಸ್ತೇಶಿಯಾ ಕೊಟ್ಟು ಒಂದು ನ್ಯಾಚುರಲ್ ಡೆತ್ ಆಗಿ ಬಿಂಬಿಸಿರ್ತಾನೆ. ಆನಂತರ ಆ ಸಂದರ್ಭದಲ್ಲಿ ಏನಂದ್ರೆ ಕಂಪ್ಲೇಂಟ್ ಕೊಡಕ್ಕೂ ಸಹ ಕುಟುಂಬಸ್ಥರು ಹಿಂಜರಿಕೆ ಮಾಡಿರ್ತಾರೆ. ಮತ್ತೆ ಆ ಒಂದು ಸಂದರ್ಭದಲ್ಲಿ ಕಂಪ್ಲೇಂಟ್ ಕೊಟ್ರೆ ಮತ್ತೆ ಅದನ್ನ ಪೋಸ್ಟ್ ಮಾರ್ಟಮ್ ಮಾಡ್ತಾರೆ. ಮತ್ತೆ ಬಾಡಿ ಎಲ್ಲ ಕಟ್ ಮಾಡಬೇಕಾಗುತ್ತೆ. ಅದು ನನಗೆ ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಟು ಆತ ಏನ್ ಮಾಡ್ತಾನೆ, ನಾಟಕವನ್ನ ಮಾಡ್ತಾನೆ. ಅದೇ ಬಾಡಿಯನ್ನ ಅದೇ ರೀತಿ ವಾಪಸ್ಸು ಕೊಟ್ಬಿಡಿ, ನಾವು ಎತ್ಕೊಂಡು ಹೋಗಿ ನಮ್ಮ ಊರಲ್ಲಿ ಅಂತ್ಯ ಸಂಸ್ಕಾರ ಮಾಡ್ತೀವಿ ಅಂತಾನೂ ಸಹ ಹೇಳ್ತಾರೆ. ಆದ್ರೆ ಪೊಲೀಸರು ಯಾವುದೇ ಕಾರಣಕ್ಕೂ ಆ ಸಂದರ್ಭದಲ್ಲಿ ಒಂದು ಮಹೇಂದ್ರ ರೆಡ್ಡಿ ಮಾತಿಗೆ ಜಗ್ಗೋದಿಲ್ಲ. ಯಾಕಂದ್ರೆ ಕಾನೂನು ಪ್ರಕಾರ ಏನು UDR ಪ್ರಕರಣ ದಾಖಲು ಮಾಡ್ಕೊಂತೀವಿ, ನಾವು ಯಾರನ್ನು ಬಂಧನ ಮಾಡಲ್ಲ, ಮತ್ತೆ ಯಾರನ್ನ ದೋಷ ಮಾಡಲ್ಲ ಅಂತ ಹೇಳ್ಬಿಟ್ಟು ಪೊಲೀಸರು ಅನ್ಯಾಚುರಲ್ ಡೆತ್ ಅಂತ ಅವರ ತಂಗಿ ಯಾರಿರ್ತಾರೆ ಮತ್ತೆ ಸಹೋದರಿ ತಂಗಿ ಇರ್ತಾರೆ, ಸೊ ಅವರಿಂದ ಒಂದು ಕಂಪ್ಲೇಂಟ್ ಅನ್ನ ತೆಗೆದುಕೊಂಡು ಆ ಪೋಸ್ಟ್ ಮಾರ್ಟಮ್ ಮುಗಿಸಿ ಮತ್ತೆ ಆ ಒಂದು ಸಂದರ್ಭದಲ್ಲಿ ಕೆಲವೊಂದಷ್ಟು ಪೋಸ್ಟ್ ಮಾರ್ಟಮ್ ವೇಳೆ ಸಿಕ್ಕಿರುವಂತಹ ಒಂದು ಏನು ಬಾಡಿಯ ಪೀಸಸ್ ಇರ್ಬೋದು, ಮತ್ತೆ ಒಳಗಡೆ ಸಿದ್ದಂತಹ ಒಂದು ದ್ರವ ರೂಪದ ಒಂದು ವಸ್ತುಗಳಿರುತ್ತೆ. ಸೊ ಅದೆಲ್ಲವನ್ನು ಸಹ ಕಲೆಕ್ಟ್ ಮಾಡಿಕೊಂಡು ಮರತಳ್ಳಿ ಪೊಲೀಸರು ಒಂದು FSL ಗೆ ಸಹ ಕಳಿಸಿರ್ತಾರೆ. ಮತ್ತೆ ಅನ್ಯಾಚುರಲ್ ಡೆತ್ ಅಂತ ಏನು ಗೊತ್ತಾಗಿರುತ್ತೆ, ಆ ಒಂದು ಸಂದರ್ಭದಲ್ಲಿ ಸೋಕೋ ಟೀಮ್ ಅವರು ಸಹ ಬಂದು ಅವರ ಮನೆಯಲ್ಲಿ ಕೆಲವೊಂದಷ್ಟು ಪರಿಶೀಲನೆ ಮಾಡ್ತಾರೆ. ಮತ್ತೆ ಕೆನಾಲ್ ಇರ್ಬೋದು, ಮತ್ತೆ ಇಂಜೆಕ್ಷನ್ಸ್ ಕೊಟ್ಟಂತದ್ದು ಇರ್ಬೋದು, ಮತ್ತೆ ಬೇರೆ ಬೇರೆ ವಸ್ತುಗಳು ಮೆಡಿಕಲ್ ವಿಚಾರಕ್ಕೆ ಸಂಬಂಧಪಟ್ಟ ಎಲ್ಲ ವಸ್ತುಗಳನ್ನು ಸೀಸ್ ಮಾಡ್ಕೊಂಡು ಎಲ್ಲವನ್ನೂ ಸಹ FSL ಗೆ ಕಳಿಸಿರ್ತಾರೆ. ಅಂದ್ರೆ ಏನು ಮತ್ತೆ ಅಕ್ಟೋಬರ್ 13ನೇ ತಾರೀಕು FSL ರಿಪೋರ್ಟ್ ಬರುತ್ತೆ. FSL ರಿಪೋರ್ಟ್ ಬಂದಂತ ಸಂದರ್ಭದಲ್ಲಿ ಇದರಲ್ಲಿ ಮೊದಲನೇದಾಗಿ ಗೊತ್ತಾಗುವಂತದ್ದು ಮರತಳ್ಳಿ ಪೊಲೀಸರಿಗೆ ಇದು ನ್ಯಾಚುರಲ್ ಡೆತ್ ಅಲ್ಲ, ಇದು ಕೊಲೆ ಆಗಿದೆ ಅಂತ ಗೊತ್ತಾಗಿದೆ. ಸೊ ಆ ಒಂದು ಸಂದರ್ಭದಲ್ಲಿ ಪೊಲೀಸರು ಸಹ ಅನುಮಾನ ಪಡ್ತಾರೆ. ಮತ್ತೆ ಯಾರು ಈ ರೀತಿ ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ. ಅದೊಂದು ಸಂದರ್ಭದಲ್ಲಿ ಅದು ಆ ಪತಿಯ ಈ ರೀತಿ ಮಾಡಿರುವಂತದ್ದು ಸಹ ಗೊತ್ತಾಗುತ್ತೆ. ಯಾಕಂದ್ರೆ ಅವ್ರ ಮನೆಗೆ ಬಂದ್ಬಿಟ್ಟು ತಂದೆ ಮನೆಯಲ್ಲಿದ್ದಂತಹ ಮಗ ಏನು ಕೃತಿಕಾ ಇರ್ತಾರೆ, ಸೊ ಆಕೆಗೆ ಒಂದು ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಪದೇ ಬಂದು ಆತ ಒಂದು ಅನಸ್ತೇಶಿಯಾವನ್ನ ಕೊಡ್ತಾ ಇದ್ದ ಅಂತ ಹೇಳ್ಬಿಟ್ಟು ಅವ್ರ ತಂದೆನೂ ಸಹ ಹೇಳಿರುವಂತದ್ದು. ಸೊ ಅದನ್ನು ಸಹ ಮ್ಯಾಚ್ ಮಾಡ್ತಾರೆ. ಮತ್ತೆ ಎಲ್ಲವನ್ನೂ ಸಹ ವಿಚಾರಣೆ ಮಾಡುವಂತ ಸಂದರ್ಭದಲ್ಲಿ ಕೊಲೆ ಮಾಡಿರುವಂತದ್ದು ಯಾರು ಅಲ್ಲ, ಆತ ಪತಿಯ ಕೊಲೆಯನ್ನ ಮಾಡಿರುವಂತದ್ದು ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ಸೊ ಆತನನ್ನ ಹೆಚ್ಚಿನ ವಿಚಾರಣೆಗೆ ಪಡೆದುಕೊಂಡು ಪೊಲೀಸರು ತನಿಖೆ ಮಾಡುವಂತ ಸಂದರ್ಭದಲ್ಲಿ ಈ ರೀತಿ ಇಂಜೆಕ್ಷನ್ಸ್ ಮೂಲಕ ಆಕೆಯನ್ನ ಕೊಲೆ ಮಾಡಕ್ಕೆ ಪ್ಲಾನ್ ಮಾಡಿದ್ದ ಅಂತ ಗೊತ್ತಾಗೋದು. ಯಾಕಂದ್ರೆ ನಾರ್ಮಲ್ ಆಗಿ ಕೊಲೆ ಮಾಡಿದ್ರೆ ಅಥವಾ ವಿಚ್ಛೇದನ ಕೊಟ್ರೆ ಈ ಒಂದು ಆಸ್ತಿ ಪಾಸ್ತಿ ಏನಿದೆ ಕೃತಿಕಾ ರೆಡ್ಡಿ ಅವ್ರ ತಂದೆ ಆಸ್ತಿ ಪಾಸ್ತಿ ಯಾವುದು ನನಗೆ ಬರಲ್ಲ ಅನ್ನೋದು ಮಹೇಂದ್ರ ರೆಡ್ಡಿಗೆ ಗೊತ್ತಿರುತ್ತೆ. ಯಾಕಂದ್ರೆ ಕೊಲೆ ಮಾಡಿದ್ರೆ ಮತ್ತೆ ಜೈಲಿಗೆ ಹೋಗ್ತೀನಿ, ಮತ್ತೆ ಕುಟುಂಬಸ್ಥರು ಯಾರು ಸಹ ಆಸ್ತಿಯನ್ನು ಕೊಡೋದಿಲ್ಲ ಅಂತ ಗೊತ್ತಾಗುತ್ತೆ. ಮತ್ತೆ ನ್ಯಾಚುರಲ್ ಆಗಿ ಏನು ಡೈವರ್ಸ್ ಆದ ನಂತರ ಪತ್ನಿಯ ಒಂದು ಆಸ್ತಿ ಪಾಸ್ತಿನೂ ಸಹ ಬರಲ್ಲ ಅನ್ನೋದು ಆತನಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಸೊ ಹಾಗಾಗಿ ನ್ಯಾಚುರಲ್ ಡೆತ್ ಆಯ್ತಾ ಸಾಯಿಸ್ಬಿಟ್ರೆ ಏನು ಮುನ್ರೆಡ್ಡಿ ಅವರಿಗೆ ಒಂದು ಕನಿಕರ ಬರುತ್ತೆ, ನನ್ನ ಮಗನಂತ ಇದ್ದಾರೆ ಮತ್ತೆ ಮನೆ ಅಳಿ ಅಂತ ಹೇಳ್ಬಿಟ್ಟು ಎಲ್ಲ ಆಸ್ತಿಯನ್ನು ಸಹ ನನಗೆ ಬರುತ್ತೆ ಅನ್ನೋದನ್ನ ಆತನ ಪ್ಲಾನ್ ಮಾಡ್ಕೊಂಡಿರ್ತಾರೆ. ಸೊ ಅದೇ ರೀತಿ ಇದೀಗ ಈ ರೀತಿ ಕೃತ್ಯವನ್ನು
ವಿಷಯವನ್ನ ಎಸಗಿರ್ತಾನೆ. ಮತ್ತೆ ಈತನಿಗೆ ಮದುವೆಗೂ ಮುನ್ನೂ ಸಹ ಒಂದು ಯುವತಿ ಜೊತೆ ಒಂದು ಅಫೇರ್ ಇಟ್ಕೊಂಡಿದೆ ಅಂತ ಹೇಳ್ಬಿಟ್ಟು ಅವ್ರ ತಂದೆ ಮುನಿರೆಡ್ಡಿ ಸಹ ಒಂದು ಎಫ್ಐಆರ್ ನಲ್ಲಿ ಉಲ್ಲೇಖ ಮಾಡ್ತಾರೆ. ಮತ್ತೆ ಆ ಒಂದು ಅಫೇರ್ ಏನು ಮದುವೆ ಆದ ನಂತರವೂ ಸಹ ಮುಂದುವರಿಸ್ತಾರೆ. ಸಣ್ಣ ಪುಟ್ಟ ವಿಚಾರಕ್ಕೆ ಕೃತಿಕಾ ಮೇಲೆ ಜೊತೆ ಜಗಳವನ್ನ ಆಡೋದು, ಮತ್ತೆ ಇದೇ ರೀತಿ ಅವ್ರ ತಂದೆ ಹತ್ರ ಸಹ ಜಗಳ ಆಡೋದು. ಅದಾದ ನಂತರನೂ ಸಹ ಏನು ಜಗಳ ಮಾಡ್ಕೊಂಡು ಬರುವಂತ ಸಂದರ್ಭದಲ್ಲಿ ಸಹ ಆ ಕೃತಿಕಾ ರೆಡ್ಡಿ ಮೃತಪಟ್ಟ ನಂತರ ಸಹ ಅವ್ರ ಮನೆಗೆ ಹೋಗ್ಬಿಟ್ಟು ಮನೆಯಲ್ಲಿ ನನ್ನ ಹೆಂಡತಿಗೂ ನೆನಪಿಗಾಗಿ ಆಕೆಯ ಒಂದು ಮೆಡಿಕಲ್ ಸರ್ಟಿಫಿಕೇಟ್ಸ್ ಮತ್ತೆ ಆಕೆಯ ಬಟ್ಟೆಗಳಿರ್ಬೋದು ಮತ್ತೆ ಆಕೆಯ ಜುವೆಲ್ಸ್ ಎಲ್ಲವನ್ನು ಸಹ ಎತ್ಕೊಂಡ್ಬಂದು ಮನೇಲಿ ಇಟ್ಕೊಂಡಿರ್ತಾನೆ. ಆದ್ರೆ ಏನು ಮೊನ್ನೆ 13ನೇ ತಾರೀಕು ಈ FSL ರಿಪೋರ್ಟ್ ಬರುತ್ತೆ. ಆ ಒಂದು ಸಂದರ್ಭದಲ್ಲಿ ಆತ ಉಡುಪಿಯಲ್ಲಿ ಇರ್ತಾನೆ. ಮತ್ತೆ ಆತ ಎಸ್ಕೇಪ್ ಆಗ್ಬೋದು ಅನ್ನೋ ನಿಟ್ಟಿನಲ್ಲಿ ಸಹ ಪೊಲೀಸರು, ಮರತಳ್ಳಿ ಪೊಲೀಸರು ಒಂದು LOC ಅನ್ನು ಹೊಡಿಸಿರ್ತಾರೆ. ಅಂದ್ರೆ ಏರ್ಪೋರ್ಟ್ ಇರ್ಬೋದು, ಮತ್ತೆ ರೈಲ್ವೆ ನಿಲ್ದಾಣಗಳಿರ್ಬೋದು, ಮತ್ತೆ ಹಡಗು ನಿಲ್ದಾಣಗಳೇನಿರುತ್ತೆ, ಸೊ ಎಲ್ಲ ಕಡೆನೂ ಸಹ ಒಂದು ಲುಕ್ಔಟ್ ನೋಟಿಸ್ ಹೊಡ್ತಾರೆ. ಯಾಕಂದ್ರೆ ಇಷ್ಟು ಪ್ರಭಾವಿಯಾಗಿರ್ತಾನೆ. ಮತ್ತೆ ಆತ ಒಂದು ವಿದೇಶಕ್ಕೆ ಏನಾದರೂ ಎಸ್ಕೇಪ್ ಆಗ್ಬೋದು ಅನ್ನೋ ನಿಟ್ಟಿನಲ್ಲಿ ಪೊಲೀಸರು ಮುಂಜಾಗ್ರತಾ ಕ್ರಮವಾಗಿ LOC ಅನ್ನು ಹೊಡಿಸಿಟ್ಟಿರ್ತಾರೆ. ಸೊ ಹಾಗಾಗಿ ಮೊನ್ನೆ 13ನೇ ತಾರೀಕು ಏನು ರಿಪೋರ್ಟ್ ಬರುತ್ತೆ, ಮತ್ತೆ 14ನೇ ತಾರೀಕು ಆತನನ್ನ ಉಡುಪಿಯ ಮಣಿಪಾಲದಿಂದ ಕರ್ಕೊಬಂದು ಏನು ಅರೆಸ್ಟ್ ಮಾಡಿರ್ತಾರೆ. ಮತ್ತೆ ಅರೆಸ್ಟ್ ಮತ್ತೆ FSL ರಿಪೋರ್ಟ್ ಅನ್ನು ಸಹ ಅವ್ರ ತಂದೆಗೂ ಸಹ ಪೊಲೀಸರು ತೋರಿಸ್ತಾರೆ. ಯಾಕಂದ್ರೆ ಪ್ರಾರಂಭದಲ್ಲಿ ಅವ್ರ ತಂದೆನೂ ಸಹ ನಂಬೋದಕ್ಕೆ ಆಗೋದಿಲ್ಲ. ಆನಂತರ ಆ ಸೆಕೆಂಡ್ ಒಪಿನಿಯನ್ಗೆ ಪೊಲೀಸರು ಸಹ ಹೋಗ್ತಾರೆ. ಮತ್ತೆ ಸರ್ಕಾರಿ FSL ಏನು ವೈದ್ಯರು ಇರ್ತಾರೆ, ಸೊ ಅವರನ್ನು ಸಹ ಪೊಲೀಸ್ ಠಾಣೆಗೆ ಕರೆದುಕೊಂಡು ಆ ರಿಪೋರ್ಟ್ ಅನ್ನು ತೋರಿಸ್ತಾರೆ. ಆ ರಿಪೋರ್ಟ್ ಅಲ್ಲಿ ಇದು ಕೊಲೆ ಅನ್ನೋದು ಸಹ ದೃಢವಾಗುತ್ತೆ. ಆನಂತರ ಅವ್ರ ತಂದೆನೇ ಸಹ ಇದೀಗ ಒಂದು ಏನು UDR ಆಗಿತ್ತು ಅದನ್ನ ಮರ್ಡರ್ ಕೇಸ್ ಅಂತ ಹೇಳ್ಬಿಟ್ಟು ಅವ್ರ ತಂದೆ ಒಂದು ಕಂಪ್ಲೇಂಟ್ ಅನ್ನ ಕೊಡ್ತಾರೆ. ಆ ಒಂದು ಕಂಪ್ಲೇಂಟ್ ಬೇಸಿಸ್ ಮೇಲೆ ಇದೀಗ ಮಹೇಂದರ್ ರೆಡ್ಡಿ ಅವನ್ನ ಮರತಳ್ಳಿ ಪೊಲೀಸರು ಅರೆಸ್ಟ್ ಮಾಡಿಬಿಟ್ಟು ನಿನ್ನೆ ಒಂದು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿರುವಂತದ್ದು. ನಂತರ ಕೋರ್ಟ್ ಸಹ 9 ದಿನಗಳ ಹೆಚ್ಚಿನ ವಿಚಾರಣೆಗೆ ಒಂದು ಮರತಳ್ಳಿ ಪೊಲೀಸರ ಅವರ ವಶಕ್ಕೆ ಕೊಟ್ಟಿರುವಂತದ್ದು. ಇನ್ನೂ ಸಹ 9 ದಿನಗಳು ಅವರ ಕಸ್ಟಡಿಯಲ್ಲಿ ಇಟ್ಕೊಂಡು ವಿಚಾರಣೆ ಮಾಡ್ತಾರೆ. ಏನೆಲ್ಲ ಸಂಗತಿ ಹೊರಗಡೆ ಬರುತ್ತೆ ಅನ್ನೋದನ್ನ ಕಾದ್ ನೋಡಬೇಕಾಗುತ್ತೆ. ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಅರುಣ್ ಕುಮಾರ್ ನಿಮ್ಮೆಲ್ಲ ಮಾಹಿತಿಗಾಗಿ.